ಇದು ಅರ್ಜುನ್ ಜನ್ಯ ಸರ್ ಹಾಗೂ ಪ್ರೇಮ್ ಸರ್ಗೆ. ಪ್ರೇಮ್ ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಸಿಕ್ಕಾಪಟ್ಟೆ ನ್ಯೂಸ್ ಮಾಡ್ತು ಸರ್. ನಿಮ್ಮ ಹಾಗೂ ಅರ್ಜುನ್ ಜನ್ಯ ಸರ್ ಅವರ ಅಕೌಂಟಿಗೆ ಸಿಕ್ಕಾಪಟ್ಟೆ ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೀ ಹೇಳದಲ್ಲ ಅವ್ನು ನಮ್ಮ ತಾಣೆ ಹೇಳಿಲ್ಲ ಅಂತ ಸರ್. ಅವ್ರ ಪಾಸ್ಬುಕ್ಕೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಹೌದಾ? ಮತ್ತೆ ಸಟ್ಟೆ ಆಗಲ್ಲ ಅಂತ ಇದ್ರೆ ಹೆಂಗೆ ಇದು ಹೇಳ್ತೀನಿ ಗೀತಮ್ಮನ್ಗೆ. ಮೇಲ್ ಹೇಳದ್ ನಾವ್ ಹಿಂಗೆಲ್ಲ ಅವ್ರ ಪಾಸ್ಬುಕ್ಕೇ ನನ್ನ ಹತ್ರ ಇದೆ ಅಕೌಂಟ್ದು. ಏನೋ ಅಲ್ಪ ಸ್ವಲ್ಪ ಮ್ಯೂಸಿಕ್ ಯಾವ್ದೋ ಸಾಂಗ್ ಇಟ್ಟಾದ್ರೆ ನಡೀತಾ ಇರ್ತಾವೆ ಅವೆಲ್ಲ ಹೇಳ್ಬಾರ್ದು. ಮೊದ್ಲೇ ಸುಮ್ನೆ ಇದಕ್ಕೆ ಬರೀ KVN ಸಂಸ್ಥೆ ಬೇರೆ ಬಹಳ ದೊಡ್ಡದು. ಆಮೇಲೆ ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ತಿರ್ಗಿ ಇನ್ಕಮ್ ಟ್ಯಾಕ್ಸ್ ಮನೆ ಹತ್ರ ಬಂದು ಯಾಕೆ ಬೇಕು ನಮ್ಗೆ ಬೇಡ ಎಲ್ಲಿದೆ ಸುತ್ತೆ ಮಗನೇ ಅಲ್ವಾ, ಕರೆಕ್ಟ್ ತಾನೆ? ಯಾಕೆ ಬೇಕು ನಮ್ಮನ್ನ ಹಾಕೊಂಡು ಹೋಯ್ತಾರೆ. ಇಲ್ಲ, ಇದು ಒಂದು ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರುವಂತ ಒಂದು ಖುಷಿ ಅದು. ಸೊ ಪ್ರೇಮ್ ಸರ್ ಅವ್ರದೇ ಹಾಡು ನಿಮ್ಗೆಲ್ರಿಗೂ ಗೊತ್ತಿದೆ, ಅರ್ಜುನ್ ಜನ್ಯ ಸರ್, ಪ್ರೇಮ್ ಸರ್, ಹಿಂದಿ ಇಷ್ಕ್ ಹೇ, ತಮಿಳು ಕಾದಲಿ. ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್? ನನ್ಗೆ ಸಡನ್ಲಿ ನನ್ಗೆ ಗೊತ್ತೇನೆ ಆಗ್ಲಿಲ್ಲ. ನಾನು ಒಂದ್ಸರಿ ಅದೇ ಶಾಮಣ್ಣಗೆ ಫೋನ್ ಮಾಡಿ ಕೇಳಿದೆ, ಏನ್ ಇದಕ್ಕಿದಂಗೆ ಟ್ರೆಂಡ್ ಆಗಿ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು. ಇಂಡಿಯಾ ಟ್ರೆಂಡಿಂಗ್ ಎಲ್ಲರೂ ಆಲ್ ಲ್ಯಾಂಗ್ವೇಜ್ ಎಲ್ಲಾ ಲ್ಯಾಂಗ್ವೇಜ್ ಅವರು ಮಾಡೋದನ್ನ ಒಂದು ಇಡೀ ಟ್ರೆಂಡಿಂಗ್ ಆಯ್ತು. ಆಮೇಲೆ ನೋಡಿದ್ರೆ ನಂಗೆ ಅಕೌಂಟಿಗೆ ದುಡ್ಡು ಬಂತು. ಅಕೌಂಟಿಗೆ ದುಡ್ಡು ಬಂದ್ಬಿಡ್ತಲ್ಲ ನಂಗೆ. ಮಗನೇ ಏನೋ ನಂಗೆ ಕಾಸು ಬಂದ್ಬಿಡ್ತು ಕಳ್ಳ ಅಂದೆ ನಾನು. ಅದು ಟ್ರೆಂಡಿಂಗ್ ಆಗಿದ್ದು ಸರ್, ಆ ಕಾಸು ಬಂದಿದೆ ಅಂದ್ರು. ಹೌದಾ, ಸರಿ ಓಕೆ, ನಿನ್ಗೆ ಎಷ್ಟು ಬಂತು ಅಂದ್ರೆ ಹೇಳಲ್ಲ ಅಂದೆ. ಬೇಡ ಬಿಡು ಅಂದೆ. ಅದು ಶೇರ್ ಇದೆ, ಅದಕ್ಕೆ ಕೇಳ್ಬಿಡ್ತೇನೆ ನನ್ನ ಅಂತ. ಯಾಕಂದ್ರೆ ನಾನ್ ಬರ್ದಿರೋದು ನನಗೆ ಕೊಡ್ಲಾ ಅಂತ ಕೇಳ್ಬಿಡ್ತೇನೆ ಅಂತ. ಅವನೇ ಕಂಪೋಸ್ ಮಾಡಿರೋದು ಅದಂಗಿರ್ಲಿ. ಎಲ್ಲಿ ಮಗನೇ ಅವು ಕಂಪ್ನಿ ಕೊಡಂಗಿಲ್ಲ. ಆನಂದ್ ಆಡಿದವ್ರು ಹಂಗ ಓಕೆ ಓಕೆ ನಾವೆಲ್ಲ ಹಿಂಗಂತಲ್ಲ ಶ್ಯಾಮಣ್ಣನ್ ತೋರಿಸ್ತಾ ಇದೀಯ ಅನ್ಕೊಂಡೆ ಮಗನೆ. ಇಲ್ಲಾದ್ರು ಅವ್ರೆ ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದಿಲ್ಲ ನಾವು. ಬಟ್ ಪ್ರೇಮ್ ಸರ್ ಅಂಡ್ ಅರ್ಜುನ್ ಸರ್ ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಲೆ ನಿಮ್ಮ ಕಂಪೋಸಿಷನ್ ಅಲ್ಲಿ, ನಿಮ್ಮ ಡೈರೆಕ್ಷನ್ ಅಲ್ಲಿ, ನಿಮ್ಮ ಕ್ರಿಯೇಷನ್ ಅಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ. ನಾವು ನೆಕ್ಸ್ಟ್ ಮಾಧ್ಯಮ ಹತ್ರ ಹೋಗೋಕ್ಕಿಂತ ಮುಂಚೆ ನಂದೊಂದು ಆಸ್ ಅ ಫ್ಯಾನ್, ಈ ಹಾಡಿನ ಅಭಿಮಾನಿಯಾಗಿ ನಂದೊಂದು ರಿಕ್ವೆಸ್ಟ್ ಇದೆ. ನನಗೆ ತುಂಬಾ ಇಷ್ಟ ಆಗಿದ್ದು ಆ ವಿಜುವಲ್ಸ್ ಅಲ್ಲಿ ಧ್ರುವ ಅವರು ಹಾಗೂ ರೇಷ್ಮಾ ಅವರು ನಮ್ಮ ಎಲ್ಲ ರೆಟ್ರೋ ನಾಯಕ ನಟರ ಒಂದು ಇಮಿಟೇಷನ್ ಮಾಡ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಅದನ್ನು ಅವ್ರು ಇವಾಗ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ರೀಕ್ರಿಯೇಟ್ ಮಾಡ್ಬೇಕನ್ನೋದು ನಮ್ಮ ಆಸೆ ಪ್ರೇಮ್ ಸರ್. ನಾವು ಸಾಂಗ್ ಪ್ಲೇ ಮಾಡ್ತೀವಿ, ಅವ್ರ ಅದು ಒಂದ್ 2-3 ಯಾರ್ದಾದ್ರು ವಿಷ್ಣು ಸರ್ದು, ಅಂಬರೀಶ್ ಸರ್ದು, ಹಂಗೆ ನಮ್ ಕನ್ನಡಿಗರ ಹೆಮ್ಮೆಯ ನಟರು ಅವರೆಲ್ಲ ಎಲ್ಲಾರು ನೆನಪು ಮಾಡ್ಲಿ ಮಾಸ್ಟರ್ ಹೇಳ್ಬಿಟ್ಟು ಕಂಪೋಸ್ ಮಾಡಿಸಿದ್ದು. ಬಟ್ ಅದು ತುಂಬಾನೇ ಚೆನ್ನಾಗಿದೆ. ನಮ್ತನ ಯಾಕೆ ಬಿಡ್ಬೇಕು, ನಮ್ತನ ಅದು ನಮ್ದು. ಇವತ್ತೇನೇ ಚಿತ್ರಗಳು ಬರ್ತಿದ್ರು ಆ ನಟರು ಕೊಟ್ಟಂತ ಕೊಡುಗೆಯಿಂದಾನೇ ನಾವು ಬೆಳೀತಿರೋದು. ಖಂಡಿತವಾಗ್ಲು ಅವ್ರು ಹಾಕೊಟ್ಟಿದ್ದು ಆದಿನೇ. ಅದನ್ನ ಸುಮ್ನೆ ಮಣ್ಣು ಮುಟ್ಕೊಂಡು ಹೋದ್ರೆ ಸಾಕು, ನಾವು ನಡ್ಕೊಂಡು ಹೋಗ್ಬೇಡ, ಮುಟ್ಕೊಂಡು ಹೋದ್ರೆ ಸಾಕು. ಸೂಪರ್ ಸೂಪರ್. ಹಂಗಂದ್ರೆ ನೀವು ಆಕ್ಷನ್ ಅಂದ್ರೆ ಹೀರೋ ಹೀರೋನ್ ರೆಡಿ ಇಬ್ರು ಮಾಡ್ತಿರ್ಲ? ಹೌದು. ಸರ್ ಇನ್ನ ಪ್ರೆಸ್ ಅವರೆಲ್ಲ ಮಾತಾಡ್ತಾರೆ. ನಾ ಮಾತಾಡ್ನಲ್ಲ 3 ಸಲ ಮಾತಾಡಿದ್ರು, ಅವ್ರ ಜೊತೆನೂ ಮಾತಾಡ್ತಾರೆ. 4ನೇ ಸಲ ಮಾತಾಡಿಲ್ವ, ಇದು ಸುಮ್ನೆ ತಪ್ಪಿಸ್ಕೊಳಕ್ ಹೇಳ್ತಾರೆ ಅದಷ್ಟೇ. ಓಡ್ಬಿಡ್ತಾರೆ ಅವ್ರು. ಹೇಳುವ ನಮ್ಮ ಇದು ಹಂಗೆಲ್ಲ ಮಾಡಲ್ಲ. ಸಾಂಗ್ ರೆಡಿ ಇದೆ, ಅವ್ರು ರೆಡಿ ಇದಾರೆ. ರೆಡಿ, ಕ್ಯಾಮ್ರಾಸ್ ರೆಡಿ. ಬಟ್ ಪ್ರೇಮ್ ಸರ್ ನೀವು ಆಕ್ಷನ್ ಹೇಳಿ ಪ್ರೇಮ್ ಸರ್ ಪ್ಲೀಸ್. ಸೂಪರ್. ನಾನು ಸೇಮ್ ಮಾಡ್ತೀರೇನಾ? ಇಲ್ಲ ಅದೇ ಜಾಗ ಕಂಡ್ರ ಲೈ ಮಕ್ಳ. ಏಯ್ ಕೋತಿ, ನಮ್ಮ ಹುಡುಗರು ಎಲ್ಲ ಹೋಗಿದ್ರಾ? ಮತ್ತೆ ಏನ್ ಕೂತಿದ್ರ ಸೋ ಕೊಟ್ಕೊಂಡು ಅನ್ಎಜುಕೇಟೆಡ್ಸ್? ಶಾರ್ಪ್ ಆಗಿರೋ ಇನ್ನ ಯಂಗ್ಸ್ಟರ್ಸ್ಗಳಿದ್ದೀರಾ ನೀವೆಲ್ಲ. ನೋಡಿ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಇಲ್ಲ ಮಗ, ಹುಡುಗರು ಈಗಿನ ಹುಡುಗರು ಇದಾರಲ್ಲ ಇರ್ಬೇಕು, ಶಾರ್ಪ್ ಇರ್ಬೇಕು. ಹೌದೌದೌದು. ಸುಮ್ನೆ ಕಣ್ಣೋರು ಕೆಲಸ ಮಾಡ್ಬೇಕು, ಆತರ ಇರ್ಬೇಕು. ಇದ್ದು ನೋಡಿ ಡೆಡಿಕೇಶನ್ ಅಂದ್ರೆ. ಹಾಕ ಮಕ್ಳ